ಹಲೋ ಎಲ್ರಿಗೂ. ಇವತ್ತು ನಾವು ಹೋಗ್ಬೇಕಂತ ಅಂದ್ಕೊಂಡಿದ್ದು ಕೈವಾರ ಬೆಟ್ಟಕ್ಕೆ. ಬಟ್ ನಾವು ಹೋಗಿದ್ದು ಕೈಲಾಸಗಿರಿ ಕೇವ್ ಟೆಂಪಲ್ಗೆ, ಅಂದರೆ ಗುಹಾಂತರ ಕೇವ್ ಟೆಂಪಲ್ಗೆ. ಇವತ್ತು ಸಂಡೇ ಆಗಿರೋದ್ರಿಂದ ನಾವೆಲ್ಲರೂ ಏನಂತ ಅಂದ್ಕೊಂಡ್ವಿ, ಈ ಪ್ಲೇಸ್ಗೆ ಹೋಗೋಣ ಅಂತ ಅಂದ್ಕೊಂಡು ಪ್ಲ್ಯಾನ್ ಮಾಡಿಕೊಂಡು ನಾವು ಎಲ್ಲರೂ ಬೆಳಗ್ಗಿನ ಜಾವ ಒಂದು 5:30ಗೆ ಮನೆ ಬಿಟ್ವಿ. ಆಲ್ಮೋಸ್ಟ್ ಒಂದು 5 ಆಗಿತ್ತು ಅಂತ ಅಂದ್ಕೊಳ್ಳಿ. ಆ ಟೈಮಲ್ಲಿ ಎಲ್ಲರೂ ಮನೆ ಬಿಟ್ಟು ಅಲ್ಲಿಂದ ಎಲ್ಲರೂ ಜರ್ನಿ ಸ್ಟಾರ್ಟ್ ಮಾಡಿದ್ವಿ. ಹೋಗೋ ದಾರಿಲಿ ಎಲ್ಲರೂ ಕಾಫಿ ಕುಡಿಯೋರೆಲ್ಲ ಕಾಫಿ ಕುಡಿದ್ರು. ನಮಗಂತೂ ಯಾವ ಅಭ್ಯಾಸನೂ ಇಲ್ಲ, ನಾವೇನೂ ಕುಡಿಯೋಲ್ಲ. ಬೆಳಗಿನ ಜಾವ ಅಂತೂ ಬೆಂಗಳೂರು ತುಂಬ ಚಳಿ ಇದೆ ಅಂತ ಅನ್ನಿಸ್ತು. ಬಟ್ ನಾನು ಹೋಗೋ ನೆಕ್ಸ್ಟು ಕ್ಲಿಪ್ಗಳಲ್ಲಿ ತೋರಿಸ್ತೀನಿ ಬೆಂಗಳೂರಿಗಿಂತ ಚಿಕ್ಕಬಳ್ಳಾಪುರ ಎಷ್ಟು ಚಳಿ ಇದೆ ಆ್ಯಂಡ್ ಎಷ್ಟು ಫಾಗಿ ಏರಿಯಾ ಇದೆ ಅಂತ ಅಂದ್ಬಿಟ್ಟು. ನಾವು ಬೆಂಗಳೂರಿಂದ ಹೊರಟಿದ್ದು ಟೋಟಲ್ 8 ಜನ, ಅಂದರೆ 4 ಬೈಕು. ನಾನು ಇಲ್ಲೆಲ್ಲೂ ಆದಷ್ಟು ವ್ಲಾಗ್ಸ್ ಮಾಡಿಲ್ಲ. ಏನಕ್ಕೆ ಅಂತಂದರೆ ನನಗೆ ಎಷ್ಟೊಂದು ದಿವಸ ಆದಮೇಲೆ ವ್ಲಾಗ್ ಮಾಡ್ದಿರೋದ್ರಿಂದ ನನಗೆ ಕ್ಯಾಮ್ರಾ ಮುಂದೆ ಅಂದರೆ ಬೇರೆಯವ್ರು ಯಾರಾದರೂ ಇದ್ದರೆ ನನಗೆ ಯಾಕೋ ಸ್ವಲ್ಪ ಹೆಸಿಟೇಟ್ ಮಾಡ್ಕೋತಾ ಇದ್ದೀನಿ, ಅಂದರೆ ತುಂಬ ಮುಜುಗರ ಪಡ್ಕೋತಾ ಇದ್ದೀನಿ. ಏನಕ್ಕಂತ ಅಂದ್ಬಿಟ್ಟು ಗೊತ್ತಿಲ್ಲ. ಇವಾಗ ವ್ಲಾಗ್ ಕಂಟಿನ್ಯೂ ಮಾಡೋಣ ಬನ್ನಿ. ಇವಾಗ ನಾವು ಇದು ದೇವನಹಳ್ಳಿ ರೋಡಲ್ಲಿ ಗಾಡಿ ನಿಲ್ಲಿಸಿ ಎಲ್ಲರೂ ಫೋಟೋಶೂಟ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಫೋಟೋಸ್ ತಕ್ಕೊಂಡ್ರು. ಎಲ್ಲ ಫುಲ್ಲು ನಾವು ಪ್ಯಾಕ್ ಆಗಿ ಬಂದಿದ್ವಿ ಎಲ್ರೂ. ಇವರು ಆನಂದ್, ಇವನು ಉದಯ್ ಆ್ಯಂಡ್ ಇವನು ಅಶೋಕ್, ಇವರು ಸಂತೋಷ್ ಸರ್, ಇವರು ಶರತ್. ನಾವು ಇದೇ ಥರ ವ್ಲಾಗ್ನ ನಾವು ಲಾಸ್ಟ್ ಟೈಮು ರಾಮದೇವ್ರ ಬೆಟ್ಟದಲ್ಲಿ ನಾವೇನೇನು ಮಾಡಿದ್ವೋ ಅದನ್ನೆಲ್ಲ ನಾನು ಅಪ್ಲೋಡ್ ಮಾಡಿದ್ದೆ. ಅದೇ ಥರ ಇದು ಒಂದು ಮಾಡೋಣ ಅಂತ ಅಂದ್ಬಿಟ್ಟು ನಾನು ಪ್ಲ್ಯಾನ್ ಮಾಡಿಕೊಂಡೆ. ಅಲ್ಲಿಂದ ನಾವು ಫೋಟೋಶೂಟೆಲ್ಲ ಮುಗಿಸ್ಕೊಂಡು ನಾವು ಹೊರಟಿದ್ದು ನಮ್ಮ ರೂಟ್ ಕಡೆ. ನಿಜವಾಗ್ಲೂ ಹೋಗೋ ದಾರಿಲೇ ಅರ್ಧ ರೂಟ್ ಮಿಸ್ ಮಾಡಿಬಿಟ್ರು. ಅಲ್ಲೇ ಫಸ್ಟೇ ನಾವು ಎಡ್ವರ್ಟ್ ಮಾಡಿದ್ವಿ, ರೂಟ್ ಮಿಸ್ ಆಯಿತು. ಏನಕ್ಕೆ ಅಂತಂದರೆ ಆ ಚಳಿಲಿ ನಿಜವಾಗ್ಲೂ ಮೊಬೈಲ್ನ ಕೈಯಲ್ಲಿ ಹಿಡ್ಕೊಳ್ಳೋಕೆನೇ ಸ್ವಲ್ಪ ಬಾಡಿ ಶಿವರ್ ಆಗ್ತಿತ್ತು, ಅಷ್ಟು ಚಳಿ ಇತ್ತು ಫುಲ್ಲೆಲ್ಲ. ನಾನಂತೂ ಫುಲ್ ಪ್ಯಾಕ್ ಮಾಡ್ಕೊಬಿಟ್ಟಿದ್ದೆ. ಇವಾಗ ನಾವು ರೂಟ್ ಕಡೆ ಹೋಗ್ತಾ ಇದ್ದೀವಿ, ಅಂದರೆ ಕೈವಾರ ಬೆಟ್ಟಕ್ಕೆ ಹೋಗಬೇಕು ಅಂತ ಅಂದ್ಕೊಂಡಿದ್ವಲ್ಲ ಆ ಪ್ಲೇಸ್ಗೆ ಹೋಗ್ತಾ ಇದ್ದೀವಿ. ಇವಾಗ ಆ ರೂಟ್ ಅಂತೂ ನಿಜವಾಗ್ಲೂ ಎಷ್ಟು ಸಕ್ಕದಾಗಿತ್ತು ಅಂತಂದರೆ ಹೋಗ್ತಾ ಎಷ್ಟು ಫಾಗಿ ಇದೆ ನೀವೇ ನೋಡಿ. ಫುಲ್ಲು ಫಾಗಿ ಏರಿಯಾ. ಈ ಏರಿಯಾಗೆ ಹೋಗೋರು ಸ್ವಲ್ಪ ನಿಮಗೆ ಗಾಡಿ ಸ್ವಲ್ಪ ಓಡ್ಸೋಕ್ಕೆ ಬರಲ್ಲ ಅಂತಂದರೆ ಧೈರ್ಯ ಮಾಡಿ ಹೋಗೋಕ್ಕೆ ಹೋಗಬೇಡಿ. ನಿಜವಾಗ್ಲೂ ತುಂಬ ಡೇಂಜರಸ್ ಇದೆ ಈ ಏರಿಯಾ ಮಾತ್ರ. ಎಲ್ಲರೂ ಸ್ವಲ್ಪ ನೋಡಿಕೊಂಡು ಆರಾಮಾಗಿ ಹೋಗಿ. ನಾನು ಫುಲ್ಲು ಹೇಳಿದ್ನಲ್ಲ, ನಾನು ಫುಲ್ ಪ್ಯಾಕ್ ಆಗಿ ಹೋಗಿದ್ದೆ. ಆ್ಯಂಡ್ ಇನ್ನೊಂದು ಏನು ಗೊತ್ತಾ, ಇಲ್ಲಿ ಫೇಸಲ್ಲಿ ವಾಟರ್ ಅಂದರೆ ಅಷ್ಟು ಚಳಿ ಆ ಫಾಗ್ಗೆ ನಮ್ಮ ಫೇಸೆಲ್ಲ ಫುಲ್ಲು ವೆಟ್ಟಾಗ್ತಾಯಿತ್ತು, ಅಷ್ಟು ಚಳಿ ಆಗ್ತಿದೆ. ನಾನಲ್ಲಿ ಏನು ಮಾತಾಡಿದ್ರೂ ನಿಮಗೆ ಕೇಳಿಸ್ತಾನೆ ಇರಲಿಲ್ಲ. ಏನಕ್ಕೆ ಅಂದರೆ ಅಷ್ಟು ವಾಯ್ಸ್, ಅಷ್ಟು ಗಾಳಿ, ತುಂಬ ಗಾಳಿ ಇತ್ತು. ಆ್ಯಂಡ್ ನಾನು ಏನು ಮಾತಾಡಿದ್ರೂ ಕೇಳಿಸ್ತಾನೇ ಇರಲಿಲ್ಲ. ಅದಕ್ಕೆ ನಾನು ಇನ್ನೂ ಮೈಕ್ ಕೂಡ ನಾನು ತೊಗೊಂಡಿಲ್ಲ. ಅದಕ್ಕೆ ಹೇಗಿದೆಯೋ ಅದೇ ಥರನೇ ವ್ಲಾಗ್ ಮಾಡ್ತೀನಿ. ಉದಯ್ ಏನೇನೋ ಅನ್ಕೊಂಬತ್ತವನೆ. ನಾನು ಏನಾಯ್ತು ಅಂತ ಅನ್ಕೊಂಡೆ. ಹೋಗ್ಲಿ, ನಮ್ಮ ಚಿಕ್ಕಬಳ್ಳಾಪುರನ ಇಲ್ಲ ಚಿಕ್ಕಮಗಳೂರ ಅಂತ ಗೊತ್ತಾಗ್ತಾ ಇಲ್ಲ. ಹೆವಿ ಸಕ್ಕತ್ತಾಗಿದೆ ಇದೆ, ಸೈಕಾಗಿದೆ. ಚಳಿ ಜಾಸ್ತಿ ಇದೆ. ನಾವೆಲ್ಲರೂ ನೆಂದೋಗಿದ್ದೀವಿ. ಗೊತ್ತಿಲ್ಲ ಈ ವಾಯ್ಸ್ ಅಲ್ಲೂ ಕೇಳಿಸುತ್ತೋ ಇಲ್ವೋ ಅಂತ. ಬೈಕ್ ಇಲ್ಲ, ಎಲ್ಲ ನೆಂದೋಗಿದ್ದೀವಿ. ಇವಾಗ ಎಷ್ಟು ಉದಯ ಟೈಮು? ಇವಾಗ ಟೈಮ್ ಇಲ್ಲ 7:26. ಏನ್ ಸುಜನ ಸೆಲ್ಫಿ? ಸೆಲ್ಫಿನಾ? ಹಾಂ, ಸೆಲ್ಫಿ. ಸ್ಮೈಲ್. ನೆಕ್ಸ್ಟ್ ಪೋಸ್ಟ್ ಚೇಂಜ್ ಮಾಡಿ. ಇಲ್ಲ ಪೋಸ್ಟ್ ಚೇಂಜ್ ಮಾಡಿ. ಎಲ್ಲಿ ನೋಡ್ತಿದ್ದೀರಾ? ಕ್ಲಿಕ್ ಮಾಡ್ತಾ ಇದ್ದೀನಿ. ಇಲ್ಲ ಬೇಡ, ನಿಜ ಕ್ಲಿಕ್ ಮಾಡ್ತಾ ಇದ್ದೀನಿ. ನಡ್ರಿ.
ನಿಜವಾಗ್ಲೂ ಈ ವೆದರ್ ನೋಡಿ ನಿಜವಾಗ್ಲೂ ನಿಮ್ಗೆ ಅನಿಸ್ತಾ ಇದೆಯಾ ಈ ಚಿಕ್ಕಬಳ್ಳಾಪುರ ಅಂತ ಅಂದ್ಬಿಟ್ಟು ಯಾವುದೋ ಚಿಕ್ಕಮಂಗ್ಳೂರಲ್ಲಿ ಇದ್ದೀವಿ ಅನ್ನೋ ಫೀಲ್ ಬರ್ತಿದೆ. ಇದು ಆ್ಯಕ್ಚುಲಿ ಎಷ್ಟು ಗಂಟೆ ಅಂತ ಅಂದ್ಕೊಂಡಿದ್ದೀರಿ? ಬೆಳಗ್ಗೆ 7:45. ಫಾಗೇ ಹೋಗಿಲ್ಲ ಇನ್ನು. ನಮ್ಗೆ ಆಶ್ಚರ್ಯನೇ ಆಗೋಯ್ತು. ನಾನು ಗಾಡಿ ಓಡಿಸೋಣ ಅಂತ ಅಂದ್ಕೊಂಡೆ, ಬಟ್ ನಿಜವಾಗ್ಲೂ ಆ ಚಳಿಲಾಗಲ್ಲ ಅಂತ ಅನ್ನಿಸ್ತು. ನನ್ನ ಮುಂದೆ ಏನು ಕುತ್ಕೊಂಡಿದ್ದಾನಲ್ಲ, ಇವನ ಹೆಸರು ಉದಯ್ ಅಂತ ಅಂದ್ಬಿಟ್ಟು, ಇವನು ನಮ್ಮೂರನೇ. ಆ್ಯಕ್ಚುಲಿ ನನ್ನ ತಮ್ಮನೇ ಅಂತ ಅನ್ಕೋಬೇಕು. ನನ್ನ ಫ್ಯಾಮಿಲಿಲಿ ಯಾರ್ಯಾರು ನೀವು ವಿಡಿಯೋ ನೋಡ್ತಿದ್ದಾರೆ ಯಾರೂ ತಪ್ಪು ತಿಳ್ಕೊಳಕ್ಕೆ ಹೋಗ್ಬಿಡಿ. ಆ್ಯಕ್ಚುಲಿ ಇವ್ನು ನನ್ನ ತಮ್ಮ, ಇವನೂರು ಲಕ್ಷ್ಮೀಪುರ. ಸ್ವಂತ ನನ್ನ ತಮ್ಮನೇ ತಮ್ಮ ಥರನೇ ಅಂತ ಅನ್ಬೋದು. ಅದಕ್ಕೆ ಅವನ ಜೊತೆ ನಾನು ಕ್ಲೋಸ್ ಬಿಟ್ಟರೆ ಇನ್ನು ಯಾರ ಜೊತೆನೂ ಅಷ್ಟು ಕ್ಲೋಸಾಗಿ ನಾನು ಕುತ್ಕೊಳ್ಳೋಕ್ಕೆ ಹೋಗಲ್ಲ. ನೀವು ಯಾರಾದರೂ ಕೈವಾರ ಬೆಟ್ಟಕ್ಕೆ ನೀವು ಸಂಡೇ ಪ್ಲ್ಯಾನ್ ಮಾಡ್ಕೊಂಡಿದ್ರೆ ದಯವಿಟ್ಟು ನೀವು ಆನ್ಲೈನಲ್ಲಿ ಮುಂಚೆನೇ ಟಿಕೆಟ್ ಬುಕ್ ಮಾಡ್ಕೊಳ್ಳಿ, ಒಂದು ದಿವಸಕ್ಕಿಂತ ಮುಂಚೆನೇ. ಆ್ಯಂಡ್ ಲಿಮಿಟೆಡ್ ಸೀಟ್ಸ್ ಇರುತ್ತೆ. ಅದು ಒಂದು ದಿವಸಕ್ಕೆ, ಒಂದು ಸಂಡೇಗೆ 150 ಮೆಂಬರ್ಸ್ ಅಷ್ಟೇ. ಅದ್ರ ಮೇಲೆ ಯಾವುದೇ ಕಾರಣಕ್ಕೂ ಜನಗಳನ್ನ ಬಿಡೋದಿಲ್ಲ. ಟಿಕೆಟ್ ಪ್ರೈಸ್ ಬಂದು 300 ರೂಪೀಸು. ನೀವು ಬುಕ್ ಮಾಡ್ಕೋಬೇಕಾಗಿರೋ ಆ್ಯಪ್ ಅಂದ್ಬಿಟ್ಟು ಯಾವುದು ಗೊತ್ತಾ? ಅರಣ್ಯ ವಿಹಾರ ಅಂತ ಒಂದು ಆ್ಯಪ್ ಇದೆ. ಆ ಆ್ಯಪಲ್ಲಿ ನೀವು ಬುಕ್ ಮಾಡಬೇಕು. ಆ್ಯಂಡ್ ನೀವು ಯಾವುದಾದ್ರೂ ರೆಕಮೆಂಡೇಷನ್ ಮೇಲೆ ಹೋಗ್ತೀರಾ ಅಂತಂದರೆ ನಿಜವಾಗ್ಲೂ ಯಾವ ರೆಕಮೆಂಡೇಷನ್ ಮೇಲೂ ಬಿಡಲ್ಲ. ಅದು ಆ್ಯಕ್ಚುಲಿ ನೀವು ವೇಸ್ಟ್ ಅಂತ ಅಂದ್ಕೊಬಿಡಿ. ರೆಕಮೆಂಡೇಷನ್ ಮೇಲೆ ನಾವು ಹೋಗ್ತೀವಿ ಅಂತ ಅಂದ್ಕೊಂಡಿದ್ರೆ ಅದನ್ನು ವೇಸ್ಟ್ ಅಂತ ಅಂದ್ಕೊಳ್ಳಿ. ಅದೇ ಥರ ರೆಕಮೆಂಡೇಷನ್ ಮಾಡಿನೇ ಇವಾಗ ಅಲ್ಲೇನೋ ಸ್ವಲ್ಪ ಪ್ರಾಬ್ಲಮ್ ಆಗಿ ಇವಾಗ ರೆಕಮೆಂಡೇಷನ್ ಕೂಡ ಬಂದ್ ಮಾಡಿದ್ದಾರೆ. ಇದೇ ನೋಡಿ ಮೈನ್ ಗೇಟು. ಈ ಪ್ಲೇಸ್ನ ಒಂದು ನೆನಪಲ್ಲಿ ಇಟ್ಕೊಳ್ಳಿ ನೀವು ಹೋಗುವಾಗ. ಬೆಳಗ್ಗೆ ಒಂದು ಸೀನ್ ಆಯಿತು. ಏನಂತ ಅಂದರೆ ಕೈವಾರ ಬೆಟ್ಟಕ್ಕೆ ಹೋಗಿದ್ವಿ ನಾವು. ಕೈವಾರ ಬೆಟ್ಟಕ್ಕೆ ಯಾರೂ ಆನ್ಲೈನ್ ಟಿಕೆಟ್ ಇಲ್ದಂಗೆ ಯಾರೂ ಹೋಗಕ್ಕೆ ಹೋಗ್ಬೇಡಿ. ರೀಲ್ಸಲ್ಲೆಲ್ಲ ತೋರಿಸ್ತಾರೆ ಅದು ಇದು ಅಂತ ಅಂದ್ಬಿಟ್ಟು. ನಿಜವಾಗ್ಲೂ ಅಲೋನೇ ಮಾಡಲ್ಲ ಅವರು. ಎಂಥದೇ ರೆಕಮೆಂಡೇಷನ್ ಇದ್ದರೂ ಅಲೋ ಮಾಡಲ್ಲ. ನಾವು ರೆಕಮೆಂಡೇಷನ್ ಮೂಲಕ ಹೋಗಬೇಕು ಅಂತ ಅಂದ್ಕೊಂಡ್ವಿ, ಬಟ್ ಅವರು ಅಲೋ ಮಾಡಲಿಲ್ಲ. ಅದಕ್ಕೇನೆ ಎಲ್ಲರೂ ಏನು ಮಾಡಿ ಅಂತಂದರೆ ಆನ್ಲೈನಲ್ಲಿ ಅರಣ್ಯ ವಿಹಾರ ಅಂತ ಅಂದ್ಬಿಟ್ಟು ಒಂದು ಆ್ಯಪ್ ಇದೆಯಂತೆ. ಅದರಲ್ಲಿ ಕೈವಾರಕ್ಕೆ ನೀವು ಟಿಕೆಟ್ಸ್ ಬುಕ್ ಮಾಡ್ಕೊಂಡು ಹೋಗಬೇಕು. ಒಬ್ಬರಿಗೆ 300 ರೂಪೀಸ್ ಟಿಕೆಟು. ಆ ಆ್ಯಪ್ ಲಿಂಕು ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ. ನಾವು ಬರ್ತಾ ಏನು ಮಾಡಿದ್ವಿ ಅಂತಂದರೆ ಕೈವಾರ ತಾತಯ್ಯ ಅವರ ದೇವಸ್ಥಾನಕ್ಕೆ ಹೋಗಿ ನೆಕ್ಸ್ಟು ನಾವು ಹೊರಟಿದ್ದು ಕೈವಾರ ಕೇವ್ ಟೆಂಪಲ್ ಕಡೆ. ಇವಾಗ ನಾವು ಹೋಗ್ತಾ ಇರೋದು ಕೈವಾರ ಕೇವ್ ಟೆಂಪಲ್ಗೆ. ಅಲ್ಲಿ ಹೇಗಿದೆ ಅಂತ ಅಂದ್ಬಿಟ್ಟು ನಾನು ನಿಮಗೆಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ. ನಾನು ಸ್ಕೂಟಿ ಎತ್ಕೊಂಡಿದ್ರಿಂದ ಓಕೆ ಅಂತ ಅನ್ನಿಸ್ತು. ಕೆಲವರು ಲಾಂಗ್ ಜರ್ನಿಗೆಲ್ಲ ಸ್ಕೂಟಿ ಬೇಡ ಅಂತಂತಾರೆ. ನಮಗೇನು ಆ ಥರ ಅನಿಸಲ್ಲ. ನಾನು ಯಾವಾಗಲೂ 80, 90, 100 ಕಿಲೋಮೀಟರ್ಸ್ ಒಳಗಡೆ ಆದರೆ ಸ್ಕೂಟಿನೇ ಎತ್ಕೊಂಡು ಹೋಗ್ತೀವಿ. ಇವಾಗ ನಾವು ಈ ಎಂಟ್ರೆನ್ಸಿಗೆ ಬಂದ್ವಿ. ಈ ಎಂಟ್ರಿ ಫೀಸ್ ಅಂತ ಅಂದ್ಬಿಟ್ಟು ನಿಮಗೇನೂ ಇರಲ್ಲ. ಅಂದರೆ ಪಾರ್ಕಿಂಗ್ ಫೀಸ್ ಅಂತ ಅಂದ್ಬಿಟ್ಟು ಇರುತ್ತೆ ಅಷ್ಟೇ. ಫಸ್ಟು ನೀವು ಸ್ಟ್ರೇಟ್ ಏನು ಒಂದು ರೋಡ್ ಹೋಗ್ತಾ ಇದೆಯಲ್ಲ ಅಲ್ಲಿ ಎಂಟ್ರಿ ಇತ್ತು. ಇವಾಗ ಲೆಫ್ಟ್ ಸೈಡಿಗೆ ಎಂಟ್ರಿ ಮಾಡಿದ್ದಾರೆ. ಇಲ್ಲಿಗೆ ನಾನು ಒನ್ ಟೈಮಲ್ಲಿ 4 ವರ್ಷಕ್ಕಿಂತ ಮುಂಚೆ ಹೋಗಿದ್ದಿದ್ದು. ಆವಾಗ ಯಾರೂ ಇರ್ತಿರ್ಲಿಲ್ಲ. ಆ್ಯಂಡ್ ಜನನೂ ಕಮ್ಮಿ, ವಿಸಿಟರ್ಸು ಕಮ್ಮಿ. ಇವಾಗ ನೋಡಿದ್ರೆ ಎಲ್ಲ ಈ ಇನ್ಸ್ಟಾ ರೀಲ್ಸಿಂದ ಫೇಮಸ್ ಆಗ್ಬಿಟ್ಟು ಎಷ್ಟು ಜನ ಬರ್ತಿದ್ದಾರೆ. ಚಾನಲ್ ಇವತ್ತು ನಾವು ಬಂದಿರೋದು ಕೈಲಾಸಗಿರಿ ಕೇವ್ ಟೆಂಪಲ್ಗೆ. ಈ ಪ್ಲೇಸ್ ಸಂಡೇ ಟೈಮ್ ತುಂಬ ರಶ್ ಇರುತ್ತೆ. ಆ್ಯಂಡ್ ಇಲ್ಲೂ ಅಷ್ಟೇ ತುಂಬ ಪೀಸ್ ಆಗಿದೆ. ನಮಗೂ ಪೀಸ್ಫುಲ್ ಅಂತ ಅನ್ನಿಸ್ತು. ಬೆಳಗ್ಗೆಯಿಂದ ನನಗೆಲ್ಲೂ ವ್ಲಾಗ್ ಮಾಡೋಕ್ಕೇನೆ ಟೈಮ್ ಸಿಗಲಿಲ್ಲ. ಆ್ಯಂಡ್ ಪ್ಲೇಸು ಸಿಕ್ಕಿರಲಿಲ್ಲ. ಎಲ್ಲ ಕಡೆ ಜನ ಗಜಿ ಬಿಜಿ ಅಂತ ಅಂಬೋದು. ಈ ಪ್ಲೇಸ್ ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ಇದು ಕನ್ಸ್ಟ್ರಕ್ಷನ್ ಆಗಿರೋದು 1990ಯಲ್ಲಿ. ಇದನ್ನು 20ರಿಂದ 25 ವರ್ಷದವರೆಗೂ ತಗೊಂಡಿದ್ದಾರೆ ಇದನ್ನು ಕಟ್ಟೋಕ್ಕೆ. ಅಂದರೆ ಇದು ಮ್ಯಾನ್ ಮೇಡ್ ಕೇವ್ ಟೆಂಪಲ್ಲು. ಇಲ್ಲಿ ಚತುರ್ಭುಜ ಲಿಂಗೇಶ್ವರ ಅಂತ ಟೆಂಪಲ್ ಇದೆ. ಇವತ್ತು ಆ್ಯಕ್ಚುಲಿ ನಾವು ಬಂದಿರೋದು ತುಂಬ ಒಳ್ಳೆ ದಿವಸ. ಇವತ್ತು ಯಾವ ಥರ ಅಂತಂದರೆ ಸಂಕಷ್ಟಿ ಪ್ಲಸ್ ಇವತ್ತು ಶಿವಂದೇ ದಿವಸ ಅಂತ ಹೇಳ್ಬೋದು. ಅದಕ್ಕೆ ಇವತ್ತು ನಮಗೆ ಬಂದಿರೋದು ಸಖತ್ ಖುಷಿ ಆಗ್ತಾ ಇದೆ. ಇದು ನೀವು ಕೆಳಗಡೆಯಿಂದ ನಿಂತ್ಕೊಂಡು ನೋಡಿದ್ರೆ ಎಷ್ಟು ಹೈಟಲ್ಲಿ ಕಾಣಿಸುತ್ತೆ ಅಂತಂದರೆ ಏನೋ ಒಂಥರ ನಮ್ಮ ಮೇಲೆ ಬೀಳ್ತಾ ಇದೆ ಅನ್ನೋ ಫೀಲ್ ಆಗುತ್ತೆ. ಬೆಳಗ್ಗೆಯಿಂದ ಹೇಗೆ ಎಕ್ಸ್ಪೀರಿಯನ್ಸ್ ಅನಿಸ್ತು ನಿಮಗೆ? ಬೆಳಗ್ಗೆಯಿಂದ ಏನು ಎಕ್ಸ್ಪೀರಿಯನ್ಸ್ ಅನಿಸ್ತಿಲ್ಲ. ನಾವು ಯಾವುದು ಕೈವಾರ ಬೆಟ್ಟಕ್ಕೆ ಹೋದ್ವಿ. ಕೈವಾರ ಬೆಟ್ಟಕ್ಕೆ ಯಾರೂ ಹೋಗಬೇಡಿ. ಹೋಗೋದಿದ್ರೆ ಒಂದು ದಿವಸಕ್ಕಿಂತ ಮುಂಚೆನೇ ಟಿಕೆಟ್ಸ್ನ ಆನ್ಲೈನಲ್ಲಿ ಬುಕ್ ಮಾಡ್ಕೊಂಡು ಹೋಗಿ. ಟ್ರ್ಯಾಕ್ಟರ್ ಇದು ವೀಣಾ ನೀವುಗಳೆಲ್ಲ ವೀಕೆಂಡಲ್ಲಿ ಪ್ಲ್ಯಾನ್ ಮಾಡ್ಕೊಂಡ್ರೆ ಅಂತ ವ್ಲಾಗರ್ಸ್ ಅವರೆಲ್ಲ ವೀಕೆಂಡಲ್ಲಿ ಪ್ಲ್ಯಾನ್ ಮಾಡ್ಕೊಂಡ್ರೆ ನಿಜವಾಗ್ಲೂ ಇಲ್ಲಿ ವೀಕೆಂಡಲ್ಲಿ ಹೆವಿ ಕ್ರೌಡ್ ಇರುತ್ತೆ. ಇವಾಗ ನೋಡಿ ನಾವು ಎಂಟ್ರೆನ್ಸಲ್ಲಿ ಹೋಗ್ತಾ ಇದ್ದೀವಿ. ಇಲ್ಲೇ ಎಷ್ಟೊಂದು ಕ್ರೌಡ್ ಇದೆ ಗೊತ್ತಾ. ಆ್ಯಂಡ್ ಒಳಗಡೆನೂ ಅಷ್ಟೇ. ನಾವು ವ್ಲಾಗ್ ಮಾಡ್ಕೊಳ್ಳೋಕ್ಕೆ ನಮ್ಗೆ ಹೆಂಗಿರ್ಬೇಕು ಹೇಳಿ, ಆರಾಮಾಗಿ ಪೀಸ್ಫುಲ್ಲಾಗಿರಬೇಕು, ಜನಗಳು ಕಮ್ಮಿ ಇರಬೇಕು ಅಂತ ಅಂದ್ಕೊಂಡು ನಾವು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಹೋಗಿರ್ತೀವಿ. ಬಟ್ ನಮಗೆ ನಾವು ಕೆಲಸ ಮಾಡ್ತಿರೋದ್ರಿಂದ ಆಫೀಸ್ಗಳಲ್ಲಿ ಕೆಲಸ ಮಾಡ್ತಿರೋದ್ರಿಂದ ಕಂಪ್ನಿಗಳಲ್ಲಿ ನಮ್ಗೆ ಸಿಗೋದೇ ಒಂದು ಸಂಡೇ ಸಿಗುತ್ತೆ. ಆ ಟೈಮಲ್ಲೇ ಹೋಗ್ಬೇಕಾಗಿರುತ್ತೆ. ಇವಾಗ ನನಗೂ ಅದೇ ಪರಿಸ್ಥಿತಿ
ಬಂದಿದೆ. ನಾನೇನೇ ನಿಮಗೆ ವ್ಲಾಗ್ ಮಾಡಿ ತೋರಿಸ್ಬೇಕು ಅಂತಂದ್ರೂ ಔಟ್ಸೈಡ್ದು ನಾನು ಸಂಡೇ ಟೈಮೇ ಬರಬೇಕಾಗಿರೋ ಪರಿಸ್ಥಿತಿ ಇವಾಗ ಬಂದ್ಬಿಟ್ಟಿದೆ. ಇದು ಆ್ಯಕ್ಚುಲಿ ಎಂಟ್ರಿ. ಈ ಎಂಟ್ರಿ ನಿಮ್ಗೇನು ಅಷ್ಟು ಜನ ಕಾಣಿಸ್ತಾ ಇಲ್ಲ. ಒಳಗಡೆ ಹೋದರೆ ನಿಜವಾಗ್ಲೂ ಆ್ಯಂಬಿಯನ್ಸ್ ವೈಸ್ ತುಂಬ ಚೆನ್ನಾಗಿದೆ ಆ್ಯಂಡ್ ಲೈಟಿಂಗ್ಸ್ ಎಲ್ಲ ತುಂಬ ಚೆನ್ನಾಗಿ ಹಾಕಿದ್ದಾರೆ. ನಾವು ರೀಲಲ್ಲೆಲ್ಲ ನೋಡ್ತೀವಲ್ಲ, ಅಷ್ಟು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡೇನು ಹೋಗಬಾರ್ದು. ರೀಲಲ್ಲೆಲ್ಲ ಸ್ವಲ್ಪ ಫಿಲ್ಟರ್ಸ್ ಎಲ್ಲ ಹಾಕಿ ಮಾಡಿರ್ತಾರೆ. ಬಟ್ ಆ್ಯಕ್ಚುಲಿ ರಿಯಲಿ ತುಂಬ ಚೆನ್ನಾಗಿದೆ ಅಂತ ಅನಿಸ್ತು ಆ್ಯಂಡ್ ಪೀಸ್ಫುಲ್ ಪ್ಲೇಸು. ಏನಾದರೂ ಜಾಸ್ತಿ ಜನ ಇಲ್ಲದೇ ಇದ್ದಾಗ ಹೋದರೆ ನಮ್ಗೆ ಆ್ಯಕ್ಚುಲಿ ತುಂಬ ಚೆನ್ನಾಗಿ ಅನಿಸುತ್ತೆ. ಆ್ಯಂಡ್ ಆ ಕಲ್ಲಿನ ಕೆತ್ತನೆಯೂ ಅಷ್ಟೇ ಎಷ್ಟು ಕ್ಲೀನಾಗಿ ಮಾಡಿದ್ದಾರೆ ಅಂತಂದರೆ ನಿಜವಾಗ್ಲೂ ಆ ಸ್ಕಲ್ಪ್ಚರ್ಸ್ಗೆ ಯಾರ್ಯಾರು ಕಲ್ಲಿನ ಕೆತ್ತನೆ ಮಾಡಿದಾರೋ ಅವ್ರಿಗಂತೂ ಹ್ಯಾಟ್ಸ್ ಆಫ್ ಹೇಳಬೇಕು. ಈ ಕೇವ್ ಟೆಂಪಲ್ಗೆ ಲುಕ್ ಬಂದಿರೋದು ಏನು ಗೊತ್ತಾ, ಅವರೊಂದು ಐಡಿಯಾ ಯೂಸ್ ಮಾಡಿದ್ದಾರೆ ನೋಡಿ. ಅಲ್ಲಲ್ಲಿ ಲೈಟ್ಸ್ ಹಾಕಿದ್ದಾರೆ. ಆವಾಗ ಹೆಂಗೆ ಅನಿಸುತ್ತೆ, ಆ ರಾಕ್ಗೂ ಮತ್ತು ಆ ಲೈಟ್ಗೂ ಮರ್ಜಾಗಿ ಒಂಥರ ಏನೋ ಒಂಥರ ಇನ್ನೊಂದು ಲೈಟ್ ಫಾರ್ಮ್ ಆಗುತ್ತಲ್ಲ, ಅದು ಆ್ಯಕ್ಚುಲಿ ತುಂಬ ಚೆನ್ನಾಗಿ, ಈ ಐಡಿಯಾ ತುಂಬ ಚೆನ್ನಾಗಿ ಇಲ್ಲಿ ವರ್ಕ್ ಆಗಿದೆ ಅಂತ ನನಗೆ ಅನ್ನಿಸ್ತು. ನೀವು ಮೇಲ್ಗಡೆ ಎಲ್ಲ ನೋಡಿದ್ರೆ ಅಲ್ಲಿ ಕಲ್ಲು ಏನೇನು ಕೆತ್ತಿದಾರೋ ಅದೆಲ್ಲ ಕ್ಲೀನಾಗಿ ಕಾಣಿಸುತ್ತೆ. ಆ್ಯಂಡ್ ಅಲ್ಲಲ್ಲಿ ಒಂದೆರಡು ಫ್ಯಾನ್ ಫಿಕ್ಸ್ ಮಾಡಿದ್ದಾರೆ. ಆ್ಯಕ್ಚುಲಿ ಪ್ಲ್ಯಾನ್ ವೈಸ್ ತುಂಬ ಚೆನ್ನಾಗಿ ಕಟ್ಟಿದ್ದಾರೆ. ಆ ಲೈಟಿಂಗ್ಸ್ದೊಂದು ಐಡಿಯಾ ಚೆನ್ನಾಗಿ ಯೂಸ್ ಮಾಡಿದ್ದಾರೆ ಅಂತ ಅನ್ನಿಸ್ತು. ಅದೇ ಇಲ್ಲಿ ಅಟ್ರಾಕ್ಟಿವ್ ಪಾಯಿಂಟು. ನೀವು ವೀಕೆಂಡ್ಸಲ್ಲೆಲ್ಲ ಬಂದರೆ ಅಷ್ಟು ನಿಮ್ಗೆ ಪೀಸ್ಫುಲ್ ಅನಿಸೋದಿಲ್ಲ. ವೀಕ್ ಡೇಸಲ್ಲಿ ಬಂದರೆ ನಿಜವಾಗ್ಲೂ ತುಂಬ ಪೀಸ್ಫುಲ್ ಅನಿಸುತ್ತೆ. ಇಲ್ಲಿ ಒಳಗಡೆ ಒಂದು ದೇವರಿದೆ, ಅಂದರೆ ಚತುರ್ಭುಜ ಲಿಂಗೇಶ್ವರ ಅಂತ. ಅದು ಈಶ್ವರಂದೊಂದು ಲಿಂಗ ಇಟ್ಟಿದ್ದಾರೆ. ಅದು ನೋಡೋಕೆ ಎಷ್ಟು ಚೆನ್ನಾಗಿದೆ ಅಂತಂದ್ರೆ ಆ ಪ್ಲೇಸ್ನ ಒಂದು ವಿಡಿಯೋ ಮಾಡ್ಕೊಳಕ್ಕಾಗಿಲ್ಲ. ಏನಕ್ಕೆ ಅಂತಂದರೆ ಇಲ್ಲೆಲ್ಲ ಔಟ್ಸೈಡೆಲ್ಲ ವಿಡಿಯೋ ಅಲೋ ಮಾಡ್ತಾರೆ, ದೇವ್ರ ಹತ್ರ ಫೋಟೋಗ್ರಫಿ ಇಲ್ಲ, ಅಲೋ ಇಲ್ಲ ಅಂತ ಅಂದ್ಬಿಟ್ಟು ಹೇಳಿದ್ರು. ಅದಕ್ಕೆ ನಾವು ಅದನ್ನು ಮಾಡೋಕ್ಕೆ ಹೋಗಿಲ್ಲ ಆ ವಿಡಿಯೋನ. ಆ್ಯಂಡ್ ಇಲ್ಲೆಲ್ಲ ಇದಾದಮೇಲೆ ಇವರೆಲ್ಲ ಫೋಟೋ ಶೂಟ್ಸ್ ಎಲ್ಲ ಮಾಡಿಕೊಂಡು ಎಲ್ಲ ಫೋಟೋಸ್ ನೋಡ್ತಾಯಿದ್ರು. ಫ್ರೆಂಡ್ಸ್ ಎಲ್ಲ ಒಟ್ಟಿಗೆ ಬಂದರೆ ಎಷ್ಟು ಚೆನ್ನಾಗಿರುತ್ತಲ್ಲ. ನನಗಂತೂ ಯಾವಾಗಲೂ ಖುಷಿ ಆಗುತ್ತೆ ನಾವೆಲ್ಲ ಫ್ರೆಂಡ್ಸ್ ಒಟ್ಟಿಗೆ ಬಂದರೆ. ಇವಾಗ ಒಪಿನಿಯನ್ ಕೇಳೋಣ ಬನ್ನಿ ಹೇಗಿತ್ತು ಅಂದ್ಬಿಟ್ಟು. ಏನಂತ ಅನ್ನಿಸ್ತು ರಘು? ರಘು ಅಂತಾನೆ ಬರುತ್ತೆ ಕಣ ಉದಯ್. ನಿಮಗೆ ಇಲ್ಲ ವಿಡಿಯೋದ ತುಂಬಾ ದೊಡ್ಡದಾಗ ಅನಿಸ್ತು. ಏನೋ ಇಲ್ಲಿ ಸಿಂಪಲ್ ಆಗಿದೆ. ಆನಂದ್ ಅವ್ರು ಹೇಳ್ದಾಗೆ ವಿಡಿಯೋದಲ್ಲಿ ಇದು ತುಂಬ ದೊಡ್ಡದಾಗಿ ಕಾಣಿಸುತ್ತೆ, ಬಟ್ ನೀವು ಬಂದು ನೋಡಿದಾಗ ಇಷ್ಟೇನಾ ಅಂತ ಅನ್ಸುತ್ತೆ. ಆದರೆ ಅಷ್ಟೇ ಅಂತ ಏನಿಲ್ಲ, ದೊಡ್ಡದಾಗೇ ಇದೆ. ಬಟ್ ವಿಡಿಯೋದೆಲ್ಲ ಥರ ಕಾಣಿಸುತ್ತೆ ಅಷ್ಟೇ. ಇದಾದಮೇಲೆ ನಾವು ಇಲ್ಲೊಂದೇ ಒಂದು ಪ್ಲೇಸ್ ನಮಗೆ ಆರಾಮಾಗಿ ಕೂತ್ಕೊಳ್ಳೋಕೆ ಸಿಕ್ಕಿದ್ದು. ಇಲ್ಲೆಲ್ಲ ಸ್ವಲ್ಪ ಇವರೆಲ್ಲ ಹರಟೆಗಳು ಹೊಡಿತಾಯಿದ್ರು. ಆ್ಯಂಡ್ ನಾವು ಫೋಟೋಸ್ ಎಲ್ಲ ತಗೊಂಡ್ರೆ ಇಲ್ಲಿ ಚೆನ್ನಾಗೇ ಬರ್ತಿರ್ಲಿಲ್ಲ. ಏನಕ್ಕೆ ಅಂತಂದರೆ ರಿಫ್ಲೆಕ್ಷನ್ಸ್ ಜಾಸ್ತಿ ಇತ್ತು ಎಲ್ಲ ಕಡೆಯಿಂದ ಲೈಟ್ಸ್ದು, ಅದರಿಂದ ಫೋಟೋಸ್ ಇಲ್ಲಿ ಚೆನ್ನಾಗಿ ಬರ್ತಿರ್ಲಿಲ್ಲ. ಇದನ್ನೆಲ್ಲ ಮುಗಿಸ್ಕೊಂಡು ನಾವು ಹೊರಗಡೆ ಹೊರಟ್ವಿ. ಹೊರಗಡೆ ಆ್ಯಕ್ಚುಲಿ ನಾವು 2 ಸತಿ ಬಂದ್ವಿ. ಒಂದು ಸತಿ ಹೋಗಿ ದರ್ಶನ ಮಾಡ್ಕೊಂಡ್ಬಂದ್ವಿ, ಇನ್ನೊಂದು ಸತಿ ವೀಡಿಯೋ ಮಾಡೋಕ್ಕೆ ಅಂತ ಅಂದ್ಬಿಟ್ಟೆ ಒಳಗಡೆ ಬಂದ್ವಿ. ಇನ್ನೊಂದೇನು ಗೊತ್ತಾ, ಜನಗಳು ಜಾಸ್ತಿ ಇದ್ದರೆ ವೀಡಿಯೋ ಮಾಡೋಕ್ಕೆ ಇಂಟ್ರೆಸ್ಟ್ ಬರೋಲ್ಲ. ನಿಜವಾಗ್ಲೂ ಜನಗಳೇ ಬರ್ತಿರ್ತಾರೆ. ವೀಕ್ ಡೇಸಲ್ಲಿ ಹೋದರೆ ನಿಜವಾಗ್ಲೂ ತುಂಬ ಬೆಟರ್ ಅಂತ ಅನಿಸುತ್ತೆ ನನಗೆ. ನೆಕ್ಸ್ಟ್ ಇನ್ಮೇಲೆ ಪ್ಲ್ಯಾನ್ ಮಾಡಿದ್ರೆ ವೀಕ್ ಡೇಸಲ್ಲೇ ಪ್ಲ್ಯಾನ್ ಮಾಡ್ತೀನಿ. ಸಂತೋಷ್ ಸರ್ ಏನು ಅಂದ್ಕೊಂಡಿರ್ತಾ ಇದ್ದೀರಾ? ಏನೋ ಅದೊಂದು ನಂಬಿಕೆ ಅನ್ಸುತ್ತಪ್ಪ. ಏನಾಗಲ್ಲ, ಹೇಳ್ಬೇಡಿ ಯಾರಿಗೂ ಏನಂತ. ನಾ ಸುಮ್ಮನೆ ಸಂತೋಷ್ ಸರ್ ಹೇಳ್ತಾರ ಇಲ್ವಾ ಅಂತ. ಸಂತೋಷ್ ಸರ್ ನಂಗೆ ಗೊತ್ತು ನೀವೇನು ಅನ್ಕೊಂಡಿಟ್ಟಿದ್ದೀರಾ ಅಲ್ವಾ ಬೇಡ. ಶರತ್ ಗೊತ್ತು ಏನು ಅನ್ಕೊಂಡಿಟ್ಟಿದ್ದಾರೆ ಅಂತ ಅಂದ್ಬಿಟ್ಟು ಏರಿಸ್ತಾ ಇದ್ದಾರೆ ನೋಡಿ ಅವರು. ಬೀಳತ್ತೆ ಗೊತ್ತು ನೀವೇನು ಅನ್ಕೊಂಡು ಇಡ್ತಿದ್ದೀರಾ ಅಂತ. ಊಟ ಕಡೆ ತಿರುಗಿ ನೀವಿಬ್ರು ಇಡಲ್ವಾ? ಆನಂದ್, ಅಶೋಕ್ ನೀನು ಇಡಲ್ವಾ? ಅಷ್ಟು ಫೌಂಡೇಶನ್ ಚೆನ್ನಾಗಿರ್ಲಿ. ಸಂತೋಷ್ ಸಂತೋಷ್ ಸರ್ ನೋಡಿ ಬಿದ್ದೋದ್ರು. ಆನಂದ್ ಆನಂದ್ ಅಂತೀನಿ. ಶರತ್ ಏನೋ ಅನ್ಕೊಂಡಿಟ್ರಾ? ಅಯ್ಯೋ ಅವಾಗಿಂದ ನಾನು ಏನೋ ಅನ್ಕೊಂಡಿರ್ತೆ ಯಾರು ಕ್ಯಾಮ್ರಾಮ್ಯಾನ್ ವೀಣಾ ಜೊತೆ ಬಾಗಲಕೋಟೆ ಬೆನ್ನೂರು ವಿನಾಯಕ ನಗರ. ಎಲ್ಲ ಶೇಡ್ಸ್ ಹಾಕೊಂಡಿರೋದೇ ಹಾಕೊಂಡಿರೋದಪ್ಪ. ಶರತ್ ಬ್ಯಾಗ್
ಇಲ್ಲಿ ಆ್ಯಕ್ಚುಲಿ ಪ್ಲೇಸ್ ಬರುತ್ತೆ ನೋಡಿ ಕವರ್ ಆಗಿ ಹೋಗಂడి ಆಗತ್ತೆ. ಗುಡ್ಡ ಬೆಟ್ಟ ಕೇಳ್ತಾರೆ. ಈ ದೇವಸ್ಥಾನ ಸ್ಥಾಪನೆ ಆಗಿದೆ ಯಾವಾಗ ಹೇಳಿ? 1990. 25 ಇಯರ್ಸ್ ತಗೊಂಡಿದ್ದಾರೆ. ಒಳಗಡೆ ಇದ್ದಿದ್ದ ದೇವ್ರು ಯಾವ್ದು ಹೇಳಿ? ಶಿವ. ಎಷ್ಟು ಮುಖದ್ದು? 5 ಮುಖದ್ದು ಅಲ್ಲ, ಚತುರ್ಭುಜ ಲಿಂಗೇಶ್ವರ. 4 ಕಡೆನೂ ಎಲ್ಲರ ಹೆಸರು ಅರ್ಚನೆ ಮಾಡಿಸ್ತೇನೆ. ಇವನ್ ಬಿಟ್ಟು ನೀವು ಮಾಡಿಸ್ತೇನೆ. ಅವನು ಒಬ್ಬನೇ ಮಾಡಿಸ್ಕೊಂಡ ಅನ್ಸುತ್ತೆ. ಕ್ಯಾಮರಾದಲ್ಲಿ ತೆಗಿತಾ ಇರೋದು. ನಿಮ್ಮ ಅಭಿಪ್ರಾಯಗಳು ಯಾವುದರ ಬಗ್ಗೆ? ಇದೆಂತ ಕೈಲಾಸ ಇದು ತುಂಬ ಚೆನ್ನಾಗಿದೆ. ದೊಡ್ಡ ದೊಡ್ಡ ಕಲ್ಲು, ದೊಡ್ಡ ದೊಡ್ಡ ಗವಿ, ತುಂಬ ಚೆನ್ನಾಗಿದೆ ಅಷ್ಟೇ. ಅಷ್ಟೇ. ರೆಕಾರ್ಡ್ ಆಯ್ತಾ ವಿಡಿಯೋ? ಹಾಗೆ ಇಲ್ಲ. ಎಲ್ಲ ಮಾಡಿಲ್ಲ, ಮಾಡಿಲ್ಲ. ಇನ್ನೊಂದ್ಸಲ ಹೇಳಿ. ಸಾಕು, ಒಂದೇ ಸಲ ಹೇಳೋದು ನಾವು. ಬಿಗ್ ಬಾಸ್ ಆಫೀಸಿಗೆ ಕ್ಲೈಂಟ್ ಬಂದಿದ್ರಾ? ಇವಳು ಜೆರಾಕ್ಸ್ ತಗೊಂಡು ಹೋಗೋರ. ಅವ್ರೇನು ನೋಡ್ರಿ ಕ್ಲೈಂಟ್ ಸ್ಕೂಲಿಗೆ ಹೋಗ್ಬಿಟ್ಟು ಇಲ್ಲೇನು ಮಾಡ್ತಿದ್ದೀರಾ? ಸ್ಕೂಲ್ ಏನಾದರೂ ಹಾಫ್ ಡೇ ಇದೆ ಅಂತಂದ್ರೆ ಊಟಕ್ಕೆ ಬಂದೀವಿ ಆಯ್ತು ಅಂತ ಏನೋ ಕೇಳಿದ್ರು. ಅದು ನಮ್ಮ ಜೊತೆ ಯಾರ ಜೊತೆ ಕರ್ಕೊಂಡು ಯೂಟ್ಯೂಬ್ ಕಂಟೆಂಟ್ ಆಯ್ತು ಅದೊಂದು ರೀಲ್ಸ್ ಕಳಿಸಿದ್ದೆ ತಾನು. ಮಾಡೋಣ ಬನ್ನಿ. ಇಲ್ಲಿ ಚೆನ್ನಾಗಿ ಬರ್ತಿತ್ತು ಅನ್ಸುತ್ತೆ ಫೋಟೋ ಮೀನ. ಇಲ್ಲಿ ನೋಡಿ, ಗಾಳಿ ಅಂತೂ ತುಂಬ ಚೆನ್ನಾಗಿ ಬೀಸ್ತಾ ಇತ್ತು. ಅಷ್ಟು ಬಿಸಿಲಿದ್ರೂ ಗಾಳಿ ತುಂಬ ತಂಪಾಗಿ ಬೀಸ್ತಾ ಇತ್ತು. ನಾವು ಇದನ್ನೆಲ್ಲ ಮುಗಿಸ್ಕೊಂಡು ಇಲ್ಲಿಂದನೇ ಒಂದು 7 ಕಿಲೋಮೀಟ್ರಲ್ಲಿ ಒಂದು ಆಂಜನೇಯನ ಗುಡಿ ಇದೆ. ನೀವು ಅಲ್ಲಿಗೂ ಹೋಗಿ, ಅಲ್ಲಂತೂ ತುಂಬ ಚೆನ್ನಾಗಿದೆ. ನನಗೆ ಈ ಪ್ಲೇಸ್ಗಿಂತ ಆ ಪ್ಲೇಸ್ ತುಂಬ ಇಷ್ಟ ಆಯಿತು. ಏನಕ್ಕೆ ಅಂತಂದರೆ ಹೋಗೋ ರೋಡ್ ಆಗಿರ್ಬೋದು, ತುಂಬ ಏನೋ ಒಂಥರ ಈ ಮಳೆಗಾಲದಲ್ಲೆಲ್ಲ ಬಂದುಬಿಟ್ರೆ ಎಷ್ಟು ಚೆನ್ನಾಗಿ ಅನ್ಸುತ್ತೆ ಗೊತ್ತಾ. ಆ ಪ್ಲೇಸ್ಗೆಲ್ಲ ಹೋಗೋಕ್ಕೆ ಫುಲ್ಲು ಗ್ರೀನರಿ ಇದೆ, ಏನೋ ಒಂಥರ ಡಿಫ್ರೆಂಟ್ ವೈಬ್ ಕೊಡುತ್ತೆ. ನಾವು ಇವಾಗೆಲ್ಲ ಹೊರಟಿದ್ದೀವಿ ಆ ಟೆಂಪಲ್ ಕಡೆ. ನನಗೆ ಗೊತ್ತಿರಲಿಲ್ಲ ಆ ಟೆಂಪಲ್ ಇದೆ ಅಂತ ಅಂದ್ಬಿಟ್ಟು ಇಲ್ಲಿ ಬೋರ್ಡ್ ಹಾಕಿದ್ರು. ಇಲ್ಲಿ ಬೋರ್ಡ್ ನೋಡಿದಾದ್ಮೇಲೆ ಗೊತ್ತಾಯಿತು. ಇನ್ನೊಂದು ಏನು ಗೊತ್ತಾ, ದುಷ್ಟ ಸಂಹಾರ ವೀರಾಂಜನೇಯ ದೇವಾಲಯ. ಹೌದು, ಕರೆಕ್ಟು, ಈ ಟೆಂಪಲಲ್ಲಿ ನೀವು ಎಷ್ಟು ಮಂಗಳವಾರ ಗೊತ್ತಾ, 4 ಮಂಗಳವಾರ ಈ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿದ್ರೆ ನಿಮ್ಮ ದೋಷಗಳೆಲ್ಲ ಪರಿಹಾರ ಆಗುತ್ತಂತೆ. ಇವಾಗ ಇಲ್ಲಿಂದ ನಾವು ಮೇಲ್ಗಡೆ ಒಂದು ಟೆಂಪಲ್ ಇದೆ ಅಂತಂತಿದ್ದಾರೆ, ಗೋಶಾಲೆ ಇದೆ ಅಂತ ಅಂದ್ಬಿಟ್ಟು ಆಂಜನೇಯ ಟೆಂಪಲ್ ಅಂತ, ಅಲ್ಲಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಬನ್ನಿ, ನಾನು ನಿಮ್ಗೆ ತೋರಿಸ್ತೀನಿ. ಇಲ್ಲಿ ಸ್ವಲ್ಪ ಕೋತಿಗಳು ಜಾಸ್ತಿ ಇರುತ್ತೆ. ನೀವೇನಾದರೂ ತೊಗೊಂಡು ಹೋಗ್ಬೇಕಾದ್ರೆ, ಕವರಲ್ಲಿ ಇಟ್ಕೊಂಡು ಹೋಗ್ಬೇಕಾದ್ರೆ ಸ್ವಲ್ಪ ಹುಷಾರಾಗಿ ಹೋಗಿ. ಇವಾಗ ನಾವು ಇಲ್ಲಿಂದ ಹೊರಟಿದ್ದು ವೀರಾಂಜನೇಯ ಟೆಂಪಲ್ಗೆ. ಈ ಟೆಂಪಲ್ಲು ಓಪನಿಂಗ್ ಟೈಮಿಂಗ್ಸ್ ಏನು ಗೊತ್ತಾ, ಬೆಳಗ್ಗೆ 9 ಗಂಟೆಯಿಂದ ಸಂಜೆ 5 ಇಲ್ಲ 6 ಗಂಟೆವರೆಗೂ ಓಪನ್ ಇರುತ್ತೆ. ಆ್ಯಂಡ್ ನೀವೇನಾದರೂ ಬೆಳಗ್ಗೆ ಫಾಗಿ ವೆದರ್ ಇದೆ ಅಂತ ಅಂದ್ಬಿಟ್ಟು ಇಲ್ಲಿಗೆ ಬಂದರೆ ನಿಜವಾಗ್ಲೂ ಅಲ್ಲೇ ಗೇಟ್ ಕ್ಲೋಸ್ ಮಾಡಿರ್ತಾರೆ. ಅಲ್ಲಿ ಯಾವುದೇ ಕಾರಣಕ್ಕೂ ಎಂಟ್ರಿ ಕೊಡೋದಿಲ್ಲ. ಆ್ಯಂಡ್ ಈ ಟೆಂಪಲ್ಗೆ ಹೋಗೋ ರೋಡು ಅಷ್ಟೇ ತುಂಬ ಚೆನ್ನಾಗಿದೆ. ನಾವು ಇಲ್ಲಿ ಕುದುರೆಗಳನ್ನ ನೋಡಿದ್ವಿ. ನನಗೆ ಫಸ್ಟ್ ಆಫ್ ಆಲ್ ಕನ್ಫ್ಯೂಸ್ ಆಗೋಯ್ತು, ಇದು ಕುದುರೆನ ಕತ್ತೆನಾ ಅಂತ ಅಂದ್ಬಿಟ್ಟು. ವೆದರ್ ಮಾತ್ರ ನನಗೆ ಎಷ್ಟು ಇಷ್ಟ ಆಯಿತು ಅಂತಂದರೆ, ನಾವು ಕೈವಾರ ಬೆಟ್ಟಕ್ಕೆ ಹೋಗೋಕ್ಕಿಂತ ಇಲ್ಲಿಗೆ ಬಂದಿದ್ದಿದ್ರೆ ನಿಜವಾಗ್ಲೂ ತುಂಬ ಸಮಾಧಾನ ಆಗ್ತಾಯಿತ್ತು. ಅದೊಂದು ನಮಗೆ ರಿಗ್ರೆಟ್ ಆಯಿತು. ನಾವು ಏನಕ್ಕೆ ತಾನೇ ಕೈವಾರ ಬೆಟ್ಟಕ್ಕೆ ಹೋದ್ವೋ ಏನೂ ತಿಳ್ಕೊಳ್ದಂಗೆ ಅಂತ ಅಂದ್ಬಿಟ್ಟು. ಫಸ್ಟ್ ಆಫ್ ಆಲ್ ನನ್ನದೇ ತಪ್ಪು, ನಾನು ಆನ್ಲೈನಲ್ಲಿ ಕರೆಕ್ಟಾಗಿ ನೋಡಲಿಲ್ಲ. ಅದು ನನ್ನ ಆ ತಪ್ಪಿಂದ ಇವಾಗ ಏನೋ ಒಂದು ಗೊತ್ತಾಯಿತು ಅಂತ ನನಗನ್ನಿಸ್ತು. ಈ ರೋಡಲ್ಲಿ ನೀವೇನಾದರೂ ಬೆಳಗ್ಗೆ ಹೊತ್ತೋದ್ರೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ಆ್ಯಂಡ್ ಫುಲ್ಲು ಪಾತಾಳ ಫ್ರೆಂಡ್ಸ್. ನೀವೇನಾದರೂ ಸ್ವಲ್ಪ ಗಾಡಿ ಆ ಕಡೆ ಈ ಕಡೆ ಆಡಿಸ್ಬಿಟ್ರೆ ಅವ್ರು ಕರೆಕ್ಟಾಗಿ ಬೆಳಗ್ಗೆ 9 ಗಂಟೆಗೆ ಎಂಟ್ರಿ ಇಟ್ಟಿದ್ದಾರೆ. ಏನಕ್ಕೆ ಗೊತ್ತಾ, ಇಲ್ಲೆಲ್ಲ ಫಾಗಿ ವೆದರ್ ಇದ್ದರೆ ಇಲ್ಲೆಲ್ಲ ನೀವು ಓಡ್ಸೋಕ್ಕಾಗಲ್ಲ ಅನ್ನೋದಕ್ಕಿಂತ ರೋಡೇ ಕರೆಕ್ಟಾಗಿ ಕಾಣಿಸಲ್ಲ. 7:15 ಅಷ್ಟೊಂದು ಫಾಗ್ ಇರುವಾಗ ಇನ್ನು ಬೆಳಗ್ಗೆ ಅವ್ರು 6 ಗಂಟೆಗೆಲ್ಲ ಓಪನಿಂಗ್ ಟೈಮಿಂಗ್ಸ್ ಇಟ್ಬಿಟ್ರೆ ಹೇಗಿರುತ್ತೆ ಹೇಳಿ. ಇವಾಗ ಇದು ನೋಡಿ, ಈ ಜಾಗಕ್ಕೆ ನಾವು ಬಂದಿರೋದು, ಇದೇ ಟೆಂಪಲ್ಲು. ನಾವು ಇನ್ನೊಂದು ದೇವಸ್ಥಾನಕ್ಕೆ ಬಂದಿದ್ದೀವಿ. ತಗೊಳ್ಳಿ. ನೀವು ಯಾಕೆ ನೋಡಿ, ವೀಣವರು ಆಲ್ಮೋಸ್ಟ್ 3 ದೇವಸ್ಥಾನಕ್ಕೆ ಹೋಗಿದ್ದೀವಿ. 3 ದೇವಸ್ಥಾನದಲ್ಲೂ ದೇವ್ರ ದರ್ಶನ ಮಾಡಿಲ್ಲ. ಏನಿಗೆ ದೇವ್ರು ಮಲಗಿರ್ತಾರಂತೆ ಮಧ್ಯಾಹ್ನದಲ್ಲಿ, ಅದಕ್ಕೆಲ್ವಾ ವೀಣ ಡಿಸ್ಟರ್ಬ್ ಮಾಡೋದು ಬೇಡ ಅಂತ ಮಲಗಿರ್ತಾನೆ.
ಆಯ್ತು ಬಿಡಿ. ಗಂಟೆ ಬಾರಿಸಿ ಮತ್ತೆ ನಾವೇ ಎಚ್ಚರ ಮಾಡ್ದಂಗಾಗುತ್ತೆ. ದೇವ್ರಿಗೆ ಕೋಪ ಬರಲ್ವಾ? ಏನೋ ನೀವು ಹಿಂಗೆ ಇದ್ರೆ ಕೋಪ ಬರುತ್ತೆ ಬೇಡ. ಅವ್ರು ಬರ್ತಾರ ಬರಲ್ವಾ ಕೇಳಿ, ನಾನು ಹೋಗಿ ಬಂದ್ಬಿಡ್ಲಾ? ಬನ್ನಿ, ಅವ್ರು ಬರಲ್ಲ. ನೀವೇನಾದರೂ ಒನ್ ಡೇ ಪ್ಲ್ಯಾನ್ ಮಾಡ್ತಾಯಿದ್ರೆ ಈ ಕಡೆ ಬರೋಕ್ಕೆ, ಫಸ್ಟು ಕೈವಾರ ಕೇವ್ ಟೆಂಪಲ್ಗೆ ಹೋಗಿ ಅಲ್ಲಿಂದ 7 ಕಿಲೋಮೀಟರ್ಸ್ ಈ ಬೆಟ್ಟಕ್ಕೆ ಬನ್ನಿ. ಇಲ್ಲಿಂದನೂ ಟ್ರೆಕ್ಕಿಂಗ್ ಇದೆ. ಟ್ರೆಕ್ಕಿಂಗ್ ಮಾಡಿ ಅಲ್ಲಿ ಟ್ರೆಕ್ಕಿಂಗ್ ಮಾಡಿದ್ರೆ ಅಲ್ಲಿ ಒಂದು ಶಿವ ಟೆಂಪಲ್ ಇದೆ. ಬೆಸ್ಟ್ ಟೈಮ್ ಅಂತ ಅನಿಸುತ್ತೆ. ಆದರೆ ನೀವು ಮಧ್ಯಾಹ್ನದತ್ತೆಲ್ಲ ಹೋದ್ರೆ ನಿಮಗೆ ಸ್ವಲ್ಪ ಇರಿಟೇಷನ್ ಅನಿಸ್ಬೋದು, ಬಿಸಿಲು ಜಾಸ್ತಿ ಇರುತ್ತೆ ಸ್ವಲ್ಪ. ಆ್ಯಂಡ್ ಇಲ್ಲಿ ಊಟದ ಫೆಸಿಲಿಟಿ ಕೂಡ ಇದೆ, ಅದೊಂದು ಪ್ಲಸ್ ಪಾಯಿಂಟ್ ನಿಮಗೆ. ಇದೇನು ಸುಜನ? ಸ್ಪೈಸಸ್ ಕ್ಯಾಪ್ಸಿಕಮ್ ಅಂತೆ. ಶರತ್ಗೆ ಕುಂಬಳು ಎಂಥದ್ದು ಇದು ಸೋರೆಕಾಯಿ. ನಾನು ಸೋರೆಕಾಯಿ ಅಂದೆ ಬಿಡಿ. ಸಂತೋಷರಂತೂ ಅಲ್ಟ್ರಾ ಪ್ರೋ ಮ್ಯಾಕ್ಸ್ ಕುಂಬಳಕಾಯಿ. ಸುಜನ ನೋಡಿ, ಸುಜನ್ ಅಂತೂ ತೀರ್ಕೋದೇ ಇಲ್ಲ. ಎಲ್ಲಿ ವಿಡಿಯೋದಲ್ಲಿ ಬಂದ್ಬಿಡ್ತೀರೋ, ಎಲ್ಲಿ ನಮ್ಮ ಮಾವ ನಮ್ಗೆ ಹಾಕಿ ಇಟ್ಬಿಡ್ತಾರೋ ಆಫರ್ ಹಾಕೋದು. ಊಟನೂ ಅಷ್ಟೇ ಚೆನ್ನಾಗಿತ್ತು. ಏನೇನು ಕೊಟ್ಟಿದ್ರು ಗೊತ್ತಾ? ಸ್ವೀಟ್ ಪೊಂಗಲ್ ಕೊಟ್ಟಿದ್ರು, ಅನ್ನ ಸಾಂಬಾರು ಕೊಟ್ಟಿದ್ರು. ಸಾಂಬಾರಂತೂ ಎಷ್ಟು ರುಚಿಯಾಗಿತ್ತು ಅಂತಂದರೆ, ಅದೇ ದೇವಸ್ಥಾನದ ಊಟ ಅಮೃತ ಅಂತಂತಾರಲ್ಲ, ಅದು ಯಾವಾಗಲೂ ನಾವು ಪ್ರೂವ್ ಆಗುತ್ತೆ. ಸಾಂಬಾರು ತುಂಬ ಚೆನ್ನಾಗಿತ್ತು. ಇದು ಕೊನೆಯಲ್ಲಿ ರೈಸ್ ಮಾಡಿದ್ದು ಅನಿಸುತ್ತೆ ಪಾಪ. ಅವ್ರು ಆ್ಯಕ್ಚುಲಿ ಇನ್ನೊಂದು ಸತಿನೂ ನಮ್ಗೆ ಬಂದು ರೈಸ್ ಕೇಳಿದ್ರು, ಇವಾಗ ಹೊಸ್ದಾಗಿ ರೈಸ್ ಮಾಡಿದ್ದೀವಿ ಹಾಕಿಸ್ಕೊಳ್ಳಿ ಅಂತ ಅಂದ್ಬಿಟ್ಟು. ನಾವೇ ಹಾಕ್ಸ್ಕೊಳ್ಳಿಲ್ಲ, ಅಷ್ಟೊತ್ತಿಗೆ ನಮಗೆ ಹೊಟ್ಟೆ ತುಂಬೋಗಿತ್ತು. ಒಂದು ಟೈಮಲ್ಲಿ ಈ ದೇವಸ್ಥಾನ ಕಣ್ಮರೆ ಆಗಿತ್ತಂತೆ. ಅದನ್ನು ಇವರು ಗುರುತಿಸಿ ಅದನ್ನೆಲ್ಲ ಕ್ಲೀನ್ ಮಾಡಿ ಅವರು ಫಸ್ಟ್ ದಿವಸ ಪೂಜೆ ಮಾಡಿರೋ ಫೋಟೋನು ಅಲ್ಲೇ ಹಾಕಿದ್ದಾರೆ. ಆ್ಯಂಡ್ ಈ ದೇವಸ್ಥಾನಕ್ಕೆ 1700 ವರ್ಷದ ಇತಿಹಾಸ ಇದೆಯಂತೆ. ಇಲ್ಲಿ ಗೋಶಾಲೆಗಳನ್ನೂ ಕೂಡ ನಿರ್ಮಾಣ ಮಾಡಿದ್ದಾರೆ. ಇದು ತುಂಬ ಒಳ್ಳೆ ಕೆಲಸ ಅಲ್ವಾ? ಗೋಶಾಲೆಗಳಿದ್ರೆ ನಿಜವಾಗ್ಲೂ ಆ ಶಿವನೇ ಇಲ್ಲಿ ಇದ್ದಂಗೆ ಅಂತ ಅನಿಸುತ್ತೆ. ಇದಾದಮೇಲೆ ಬರ್ತಾ ಇವರೆಲ್ಲರೂ ಮತ್ತೆ ಇನ್ನೊಂದ್ಸತಿ ಫೋಟೋಶೂಟ್ ಮಾಡಿಕೊಂಡ್ರು. ಗಾಡಿಗಳನ್ನೆಲ್ಲ ನಿಲ್ಲಿಸ್ಬಿಟ್ಟು ಬೆಂಗಳೂರಲ್ಲಿರೋರು ಈ ಪ್ಲೇಸ್ಗೆ ಏನಾದರೂ ಪ್ಲ್ಯಾನ್ ಮಾಡಿದ್ರೆ ಒನ್ ಡೇಲಿ ಆರಾಮಾಗಿ ಕಂಪ್ಲೀಟ್ ಮಾಡ್ಬೋದು. ನಾವು ಬ್ಯಾಂಗ್ಳೂರು ರೀಚ್ ಆಗಿದ್ದು 5:30 ಆಯಿತು. ಆ್ಯಂಡ್ ನಿದ್ದೆ ಎಷ್ಟು ಬರ್ತಿತ್ತು ಅಂತಂದರೆ ಗಾಡಿಲೆಲ್ಲ ತೂಗಿಡ್ಸ್ಕೊಂಡು ಹೋಗಿದ್ದೀವಿ. ಇಲ್ಲೂ ಅಷ್ಟೇ ಪ್ಲೇಸು ತುಂಬ ಚೆನ್ನಾಗಿದೆ. ಆ್ಯಂಡ್ ನೀವು ಹೊರಡೋದಿದ್ರೆ ನಾನೇನು ಸಜೆಸ್ಟ್ ಮಾಡ್ತೀನಿ ಅಂತಂದರೆ, ಆಲ್ಮೋಸ್ಟ್ ಸ್ವಲ್ಪ ಬೆಳಗ್ಗೆ ಹೊರಡಿ. ನೀವು ಬೆಳಗ್ಗೆ ಹೊರಟ್ರೆ ನಿಮಗೆ ವ್ಯೂ ಕೂಡ ಚೆನ್ನಾಗಿ ಸಿಗುತ್ತೆ. ಆ್ಯಂಡ್ ನೀವೇನಾದರೂ ಒಂದು 9 ಗಂಟೆ ಆ ಥರ ಹೊರಡ್ತೀನಿ ಅಂತಂದರೆ ನಿಮಗೆ ಬೋರ್ ಆಗೋಗುತ್ತೆ. ಅಯ್ಯೋ ಈ ಪ್ಲೇಸ್ ನೋಡೋಕೆ ಇಲ್ಲಿಗೆ ಬಂದ್ವಾ ಅಂತ ಅನಿಸುತ್ತೆ. ವೆದರ್ ನಿಮಗೆ ಸಪೋರ್ಟ್ ಮಾಡೋದು ಎಷ್ಟು ಟೈಮಿಂಗ್ ಅಲ್ಲಿ ಅಂತಂದರೆ ಒಂದು 6ಇಂದ ಒಂದು 8-9ವರೆಗೂ ಸಪೋರ್ಟ್ ಮಾಡುತ್ತೆ. ಅದಾದಮೇಲೆ ನಿಜವಾಗ್ಲೂ ತುಂಬ ಬಿಸಿಲು ಬಂದುಬಿಡ್ತು. ನಾವೇ ಅನ್ಕೋತಿದ್ವಿ ಏನಪ್ಪ ಬೆಳಗ್ಗೆ ಈ ಥರ ಇತ್ತು ಮಾರ್ನಿಂಗು, ಇವಾಗ ಈ ಥರ ಆಗೋಯ್ತಲ್ಲ ಅಂತ ಅಂದ್ಬಿಟ್ಟು ನಮಗೆ ಬಿಸಿಲು ತಡೆಯೋಕ್ಕಾಗ್ತಿರ್ಲಿಲ್ಲ. ಆ್ಯಂಡ್ ಇದೊಂದು ವ್ಯೂ ಪಾಯಿಂಟ್ ಇದೆ. ನೀವು ಎಂಟ್ರಿಯಲ್ಲೇ ಈ ಥರ ಲೇಕ್ ವ್ಯೂ ಪಾಯಿಂಟ್ ಇದೆ, ಅದನ್ನೊಂದು ನೋಡಿ. ನಾವು ಇಲ್ಲಿಗೆ ಹೋಗಲಿಲ್ಲ, ಏನಕ್ಕೆ ಅಂತಂದರೆ ಆಲ್ರೆಡಿ ನಾವೆಲ್ಲರೂ ಟಯರ್ಡ್ ಆಗೋಗಿದ್ವಿ. ಆ್ಯಂಡ್ ನಿದ್ದೆ ಕೂಡ ನನಗಂತೂ ನಿದ್ದೆನೇ ಸರಿಯಾಗಿ ಆಗಿರಲಿಲ್ಲ. ನಾನಂತೂ ಹೆವಿ ಟಯರ್ಡ್ ಆಗಿದ್ದೆ. ಅದಕ್ಕೋಸ್ಕರ ಈ ಪಾಯಿಂಟ್ನ ವೀಡಿಯೋ ಅಷ್ಟೇ ಮಾಡಿಕೊಂಡೆ. ಫೈನಲಾಗಿ ನಾವು ಇದನ್ನೆಲ್ಲ ಮುಗಿಸ್ಕೊಂಡು ಬರ್ತಾ ದಾರಿಯಲ್ಲಿ ಕಬ್ಬನ ಹಾಲು ಕುಡ್ಕೊಂಡು ಸ್ವಲ್ಪ ರಿಲೀಫ್ ಆಗೋಣ ಅಂತ ಅಂದ್ಬಿಟ್ಟು ಬಂದ್ವಿ. ಮೇಯ್ನ್ ಏನು ಗೊತ್ತಾ, ನಿದ್ದೆ ಎಲ್ರಿಗೂ ಸ್ವಲ್ಪ ಕಮ್ಮಿ ಆಗಿದ್ದಂತ ಅಂದರೆ ನಿದ್ದೆನೇ. ಇಲ್ಲಿ ವೀಣಾ ರೇಗಿಸ್ತಾ ಇದ್ರು ನೋಡಿ, ಸಿಂಧುವರೇ ನನ್ನ ಫೋಟೋ ಬಿಟ್ಟು ಅವನೊಬ್ರದ್ದೇ ಫೋಟೋ ಸ್ಟೋರಿಗೆ ಹಾಕೋತಿದ್ದಾರೆ ಅಂತ ಅಂದ್ಬಿಟ್ಟು ಅವ್ರ ಯಜಮಾನ್ರಿಗೆ. ಆ್ಯಂಡ್ ಇದು ಇವತ್ತಿನ ವ್ಲಾಗ್ ಆಗಿತ್ತು. ನಾನು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.